ಆಧುನಿಕ ಚೀಟಿ ವ್ಯವಹಾರ, ಮ್ಯೂಚುವಲ್ ಫಂಡ್ ಮತ್ತು SIP ಪಾರ್ಟ್ 2. ಸೊ ಇದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ಯಾರು ನೋಡಿಲ್ಲ ಅದು ನೋಡಿ. ಮೇಲೆ ಲಿಂಕ್ ಕೊಟ್ಟಿರ್ತೀನಿ, ಲಿಂಕ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತೇಳಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲಿಂಕ್ ಬರುತ್ತೆ, ಲಿಂಕ್ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ನನ್ನ ಚಾನಲ್ ಡಿಸ್ಕ್ರಿಪ್ಷನ್ ಇರುತ್ತೆ, ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಮ್ಯೂಚುವಲ್ ಫಂಡ್ ಏನು ಅಂತೇಳಿ ಕಂಪ್ಲೀಟ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದು ನೋಡಿ. ಆಮೇಲೆ ಇದು ಅರ್ಥ ಆಗುತ್ತೆ. ಮ್ಯೂಚುವಲ್ ಫಂಡ್ ಕಂಪ್ಲೀಟ್ ಡೀಟೇಲಾಗಿ ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬೇಸಿಕ್ಕು. ಸೊ ಅದಾದಮೇಲೆ ಇದು ಕಂಪ್ಲೀಟ್ ಒಳಗಡೆ ಮ್ಯೂಚುವಲ್ ಫಂಡಲ್ಲಿ ಯಾವ್ಯಾವ ರೀತಿ ಮ್ಯೂಚುವಲ್ ಫಂಡ್ ಇದೆ ಅಂತೇಳಿ ಈ ಪಾರ್ಟ್ 2 ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆನಾ. ಮ್ಯೂಚುವಲ್ ಫಂಡಲ್ಲಿ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತಿದೆ, ಮಿಡ್ ಕ್ಯಾಪ್ ಫಂಡ್ ಅಂತಿದೆ, ಸ್ಮಾಲ್ ಕ್ಯಾಪ್ ಫಂಡ್ ಅಂತಿದೆ. ಓಕೆನಾ. ಈ ಮ್ಯೂಚುವಲ್ ಫಂಡಲ್ಲಿ ಈ ರೀತಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತೆಲ್ಲ ಡಿಫ್ರೆಂಟ್ ಇರುತ್ತೆ. ಇದು ಏನಿದೆ ಹಿಂಗೆ ಅಂದರೆ ಅಂತೇಳಿ ನೋಡೋಣ ಈ ವಿಡಿಯೋದಲ್ಲಿ. ಓಕೆನಾ. ಈಗ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಕೇಳ್ತಾರೆ, ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತೇಳಿ ಕರೀತಾರೆ, ಗೊತ್ತಾ. ಸೊ ಈ ಲಾರ್ಜ್ ಕ್ಯಾಪ್ ಫಂಡ್ ಏನು ಅಂತ ಹೇಳಿದ್ರೆ, ನೀವು ದುಡ್ಡು ಮ್ಯೂಚುವಲ್ ಫಂಡಲ್ಲಿ ಏನಾದರೂ ತಿಂಗಳು ದುಡ್ಡು ಹಾಕ್ತೀವಲ್ಲ, ಆ ದುಡ್ಡು ಹಾಕೋದನ್ನ ಲಾರ್ಜ್ ಕ್ಯಾಪ್ ಕಂಪ್ನಿ ಅಂದರೆ ಲಾರ್ಜ್ ಕ್ಯಾಪ್ ಕಂಪ್ನಿ ಅಂದರೆ ಏನು ಅಂತ ಹೇಳಿದ್ರೆ HDFC ಬ್ಯಾಂಕ್ ಆಗಿರ್ಬೋದು, ಮತ್ತು ACC ಕಂಪ್ನಿಲಾಗಿರ್ಬೋದು, TCS ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಇದೆಲ್ಲ ಲಾರ್ಜ್ ಕ್ಯಾಪ್ ಕಂಪ್ನಿ, ತುಂಬ ದೊಡ್ಡ ಕಂಪ್ನಿ. ಸೊ ಈ ರೀತಿ ಕಂಪ್ನಿಯಲ್ಲಿ ನೀವು ಈ ಲಾರ್ಜ್ ಕ್ಯಾಪ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ರೀತಿ ಕಂಪ್ನಿಯಲ್ಲಿ ಇವರು ಮ್ಯೂಚುವಲ್ ಫಂಡ್ ಅವರು ಇನ್ವೆಸ್ಟ್ ಮಾಡ್ತಾರೆ. ಸೊ ಈ ಲಾರ್ಜ್ ಕ್ಯಾಪ್ ಫಂಡಲ್ಲಿ ಎಷ್ಟು ಗ್ರೋತ್ ಆಗುತ್ತೆ ಅಂತ ಹೇಳಿದ್ರೆ ವರ್ಷ 12% ಪರ್ ಆ್ಯನಮಿಂದ 14% ಇಷ್ಟು ಲಾಂಗ್ ಟರ್ಮ್ ಗ್ರೋತ್ ಆಗುತ್ತೆ. ಓಕೆನಾ. ಏನಾಗಿದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು. ಓಕೆನಾ. ಸೊ ನಾವು ನೋಡ್ತೀವಿ ಚಾರ್ಟ್ನ, ಏನು ಒಂದು 3 ವರ್ಷ ಚಾರ್ಟ್ ನೋಡ್ತೀವಿ, ಆಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತೀವಿ. ಸೊ ಈ 3 ವರ್ಷ ಚಾರ್ಟಲ್ಲಿ ನಮಗೇನು ಹಿಸ್ಟ್ರಿ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ನಾವು ನೋಡಬೇಕಾಗಿರೋದು ಏನಂತ ಹೇಳಿದ್ರೆ 5 ರಿಂದ 10 ವರ್ಷ ಇನ್ವೆಸ್ಟ್ ಮಾಡಬೇಕು, ಮತ್ತು ಈ 10 ವರ್ಷದ್ದು ಒಂದು 5 ವರ್ಷ ಅಂತ ನೋಡಲೇಬೇಕು, 7 ವರ್ಷದ ಚಾರ್ಟ್ ನೋಡಲೇಬೇಕು. ಅಂದರೆ ಯಾವ ರೀತಿ ನಮಗೆ ಪಾಸ್ಟ್ ಹಿಸ್ಟ್ರಿ ಎಷ್ಟು ಗ್ರೋತ್ ಆಗಿದೆ, ಅಂದರೆ 7 ವರ್ಷದಿಂದ ಯಾವ ರೀತಿ ಗ್ರೋತ್ ಆಗಿದೆ ಅಂತ ನಮಗೊಂದು ಗೊತ್ತಾದ್ರೇ ಓಕೆ, ವರ್ಷ ಇಷ್ಟು ಗ್ರೋತ್ ಆಗ್ತಾಯಿದೆ 7 ವರ್ಷಗಳಿಂದ ಅಂತ ಗೊತ್ತಾಗುತ್ತೆ. ಸೊ ಈ ಲಾರ್ಜ್ ಕ್ಯಾಪಲ್ಲಿ 12 ರಿಂದ 14% ಅಂತ ಹೇಳಿದ್ನಲ್ಲ. ಸೊ ಇದು ಲಾರ್ಜ್ ಕ್ಯಾಪ್ ಇರೋದ್ರಿಂದ ಸ್ವಲ್ಪ ರಿಸ್ಕು ಕಮ್ಮಿ ಇರುತ್ತೆ, ಮತ್ತು ರಿಟರ್ನು ಸ್ವಲ್ಪ ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಇನ್ವೆಸ್ಟ್ ಮಾಡೋದು ಒಂದು 5,000 ರಿಂದ 10,000 ರೂಪಾಯಿ ತಿಂಗಳು ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ಓಕೆನಾ. ಸೊ ನಮಗೆ ರಿಸ್ಕು ಕಮ್ಮಿ ಇರಬೇಕು, ಮತ್ತು ಸ್ವಲ್ಪ ಗ್ರೋತು ಆಗಬೇಕು. ಸೊ ಅದಕ್ಕೆ ನೀವು ಲಾರ್ಜ್ ಕ್ಯಾಪಲ್ಲಿ ನಾವು ಇನ್ವೆಸ್ಟ್ ಮಾಡೋದು. ಯಾಕಂದರೆ ನಾವು ಬಿಗಿನರ್ಸ್ ಆಗಿರ್ತೀವಲ್ಲ, ಇವಾಗ ಎಲ್ಲರೂ ಮ್ಯೂಚುವಲ್ ಫಂಡ್ ಅಂದರೆ ಯಾರು ಎಕ್ಸ್ಪರ್ಟ್ ಆಗಿರೋದಿಲ್ಲ. ಸೊ ಎಲ್ಲ ಬಿಗಿನರ್ಸ್ ಅಂತಲೇ ಜಸ್ಟ್ 500 100 ರೂಪಾಯಿಯಿಂದನೂ ಸ್ಟಾರ್ಟ್ ಮಾಡ್ತಾರೆ, ಅವರು 500 ರೂಪಾಯಿಂದನೂ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರೆಲ್ಲ ರಿಸ್ಕ್ ಕಮ್ಮಿ ಇರಬೇಕು. ನಾವು ಇವಾಗ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಬ್ಬರೊಬ್ಬರು ರಿಸ್ಕ್ ನೋಡೋದಿಲ್ಲ, ತಿಂಗಳು ಎಷ್ಟು ಗ್ರೋತ್ ಆಗುತ್ತೆ ಅಂತ ನೋಡ್ತಾರೆ. ಓಕೆನಾ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ಕೊತಾ ಹೋಗ್ತೀನಿ. ಸೊ ನಿಮ್ಗೆ ಯಾಕೆ ನೀವು ಗ್ರೋತಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾ, ಅಥವಾ ನೀವು ಸೇಫ್ಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾ ಅಂತೇಳಿ. ಓಕೆನಾ. ಸೊ ಈ ಲಾರ್ಜ್ ಕ್ಯಾಪ್ ಆಗಿರೋದ್ರಿಂದ ಕಮ್ಮಿ ಫ್ಲಕ್ಚುಯೇಷನ್ಸ್ ಇರುತ್ತೆ. ಅಂದರೆ ಫ್ಲಕ್ಚುಯೇಷನ್ ಅಂದರೆ ನಾವು ಈ ಕಂಪ್ನಿ ದೊಡ್ಡ ಕಂಪ್ನಿ ಇರೋದ್ರಿಂದ ಜಾಸ್ತಿ ಬೇಗ ಕೆಳಗೆ ಬರೋದಿಲ್ಲ. ಮಾರ್ಕೆಟಲ್ಲಿ ನೀವು ನೋಡಿರ್ತೀವಲ್ಲ, ಬುಲ್ಲಿಶ್ ಅಂತ ಹೇಳ್ತೀವಿ, ಬೇರಿಶ್ ಅಂತ ಹೇಳ್ತೀವಿ. ಆಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಕ್ರ್ಯಾಶ್ ಆಯಿತು ಅಂತ ಹೇಳ್ತೀವಿ. ಸೊ ಆ ಕ್ರ್ಯಾಶ್ ಆಗೋ ಟೈಮಲ್ಲಿ ಈ ದೊಡ್ಡ ಕಂಪ್ನಿಗಳು ಜಾಸ್ತಿ ಕ್ರ್ಯಾಶ್ ಆಗೋದಿಲ್ಲ. ಸ್ವಲ್ಪ ಮಾರ್ಕೆಟ್ 10% ಕ್ರ್ಯಾಶ್ ಆದರೆ ಈ ಕಂಪ್ನಿ ಒಂದು 7% 8% ಬೀಳುತ್ತೆ. ಅದೇ ಸಣ್ಣ ಕಂಪ್ನಿ ಆದರೆ ಮಾರ್ಕೆಟ್ 10% ಬಿದ್ದರೆ ಸ್ಮಾಲ್ ಕಂಪ್ನೀಸ್ ಎಲ್ಲ ಒಂದು 20% 30% ಬಿದ್ದೋಗ್ಬಿಡುತ್ತೆ. ಸೊ ಈ ಲಾರ್ಜ್ ಕ್ಯಾಪಲ್ಲಿ ರಿಸ್ಕ್ ಕಮ್ಮಿ ಇರುತ್ತೆ. ಓಕೆನಾ. ಮತ್ತು ಇನ್ನೂ ಕಮ್ಮಿ ರಿಸ್ಕ್ ಬೇಕು ನನಗೆ ಈ ಮ್ಯೂಚುವಲ್ ಫಂಡಲ್ಲಿ ಅಂತ ಹೇಳಿದ್ರೆ ಇಂಡೆಕ್ಸ್ ಫಂಡ್ ಅಂತ ಇರುತ್ತೆ. ಇಂಡೆಕ್ಸ್ ಫಂಡ್. ಸೊ ಈ ಇಂಡೆಕ್ಸ್ ಫಂಡ್ ಅಂದರೆ ಏನು ಅಂತ ಹೇಳಿದ್ರೆ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಂತ ಕರಿತೀವ. ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಂತೇಳಿ ಕರಿತೀವಿ. ಅಂದರೆ ಆ ಇಂಡೆಕ್ಸ್ ಫಂಡ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸೆನ್ಸೆಕ್ಸಲ್ಲಿ ಅಥವಾ ನಿಫ್ಟಿ 50ಯಲ್ಲಿ ಟಾಪ್ 50 ಕಂಪ್ನಿಯಲ್ಲಿ ಮಾತ್ರ ಇನ್ವೆಸ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಿಫ್ಟಿ 50 ಈ ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಟಾಪ್ 50 ಕಂಪ್ನಿಯಲ್ಲಿ ಮಾತ್ರ ಇನ್ವೆಸ್ಟ್ ಮಾಡುತ್ತೆ. ಸೊ ಈ ಟಾಪ್ 50 ಕಂಪ್ನಿ ಯಾವುದು ಇರುತ್ತೆ, 6 ತಿಂಗಳು ಒಂದ್ಸತಿ ಚೇಂಜ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು 50 ಕಂಪ್ನಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳಿ. ಈ ತಿಂಗಳಲ್ಲಿ ಒಂದು 50 ಕಂಪ್ನಿ ಚೆನ್ನಾಗಿರುತ್ತೆ. ಒಂದು 6 ತಿಂಗಳಾದಮೇಲೆ ಅದರಲ್ಲಿ 1-2 ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ. ಅದನ್ನ ತೆಗೆದುಬಿಟ್ಟು ಇನ್ನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಕಂಪ್ನಿನ ಆ ಟಾಪ್ 50ಗೆ ಆ್ಯಡ್ ಮಾಡ್ಕೊತಾರೆ. ಅದನ್ನೇ ಹೇಳೋದು ಇಂಡೆಕ್ಸ್ ಫಂಡ್ ಅಂತೇಳಿ. ಅರ್ಥ ಆಯ್ತಾ. ಸೊ ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತುಂಬ ಸೇಫ್ಟಿ ಜಾಸ್ತಿ, ರಿಟರ್ನು ಒಂದು ಅದರಲ್ಲಿ ಅಷ್ಟೇ 10 to 12% ಪರ್ ನಮಗೆ ಗ್ರೋತ್ ಆಗುತ್ತೆ ಇಂಡೆಕ್ಸ್ ಫಂಡಲ್ಲಿ. ಸೊ ಅದರಲ್ಲಿ ನಾವು ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಏನು ಅಂತ ಹೇಳಿದ್ರೆ ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಇಂಡೆಕ್ಸ್ ಫಂಡಲ್ಲಿ. ಸೊ ಆ 100 ರೂಪಾಯಿನ ಈ ಟಾಪ್ 50 ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅಂದರೆ 2 ರೂಪಾಯಿನ ಒಂದೊಂದೇ ಕಂಪ್ನಿಲಿ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಓಕೆನಾ. ಸೊ ಈ ರೀತಿ ಇಂಡೆಕ್ಸ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾರೆ. ಇದರಲ್ಲಿ ಲೆಸ್ ಎಕ್ಸ್ಪೆನ್ಸ್ ರೇಷೋ ಅಂತ ಹೇಳಿದ್ರೆ ಕಮಿಷನ್ ಇರುತ್ತಲ್ಲ, ಬ್ರೋಕರ್ ಕಮಿಷನ್ ಇರುತ್ತಲ್ಲ, ತುಂಬ ಕಡಿಮೆ ಇರುತ್ತೆ. ಸೊ ತುಂಬ ಯಾಕೆಂದರೆ ಇಲ್ಲಿ ಫಂಡ್ ಮ್ಯಾನೇಜರ್ ಬೇಕಾಗಿರೋದಿಲ್ಲ. ಯಾಕೆ ಫಂಡ್ ಮ್ಯಾನೇಜರ್ ಬೇಡ,
ಏನು ಅಂತ ಹೇಳಿದ್ರೆ ಇಲ್ಲಿ ಮ್ಯಾಚ್ ಮಾಡ್ಕೊಂಡು ಅವಶ್ಯಕತೆನೇ ಇಲ್ವಲ್ಲ. ಜಸ್ಟ್ ನಾವು ಇನ್ವೆಸ್ಟ್ ಮಾಡ್ತಿರೋದು ನಿಫ್ಟಿ 50 ಟಾಪ್ 50 ಕಂಪ್ನಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ನಿಫ್ಟಿ ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಜಸ್ಟ್ ನಾನು ₹100 ಇನ್ವೆಸ್ಟ್ ಮಾಡಿದ್ರೆ ₹2 ಒಂದೊಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾರೆ, 50 ಕಂಪ್ನಿಗೆ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಅರ್ಥ ಆಯ್ತಲ್ಲ? ₹2 50 ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ರೆ ₹100 ಆಯ್ತಲ್ವಾ? ಸೊ ಈ ರೀತಿ ಮಾಡೋದ್ರಿಂದ ಫಂಡ್ ಮ್ಯಾನೇಜರೇ ಬೇಡ, ಮತ್ತು ಅದಕ್ಕೆ ಕಮಿಷನ್ನು ತುಂಬ ಕಡಿಮೆ ಇರುತ್ತೆ ಈ ಇಂಡೆಕ್ಸ್ ಫಂಡಲ್ಲಿ. ಸೊ ಇಂಡೆಕ್ಸ್ ಫಂಡ್ ಲಿಸ್ಟ್ ನೋಡಿಸ್ಬಿಡ್ತೀನಿ ನೋಡಿ, ಯಾವುದಲ್ಲಪ್ಪ ಇನ್ನೂ ಜಾಸ್ತಿ ಇದೆ. ಜಸ್ಟ್ ನಾನು ನಿಮಗೆ ಗೊತ್ತಾಗಲಿ ಅಂತೇಳಿ ಲಿಸ್ಟ್ ನೋಡಿಸ್ತಾರೆ ನೋಡಿ, ನಿಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇಂಡೆಕ್ಸ್ ಫಂಡ್ ಅಂದರೆ ಎಷ್ಟೋ ಇಂಡೆಕ್ಸ್ ಫಂಡ್ ಇದೆ, ಯಾವ ಇಂಡೆಕ್ಸ್ ಫಂಡು ಅಂತೇಳಿ ನಿಮ್ಗೆ ಒಂದು ಲಿಸ್ಟ್ ಹೇಳ್ಬಿಡ್ತೀನಿ ನೋಡಿ. HSBC ಇಂಡೆಕ್ಸ್ 50 ಇಂಡೆಕ್ಸ್ ಫಂಡ್ ಅಂತಿದೆ, ನಿಪಾನ್ ಇಂಡಿಯಾ ಇಂಡೆಕ್ಸ್ BSC ಸೆನ್ಸೆಕ್ಸ್ ಅಂತಿದೆ, HDFC BSC ಇಂಡೆಕ್ಸ್ ಸೆನ್ಸೆಕ್ಸ್ ಇಂಡೆಕ್ಸ್ ಫಂಡ್ ಇದೆ, HDFC ನಿಫ್ಟಿ 50 ಇಂಡೆಕ್ಸ್ ಫಂಡ್ ಇದೆ, SBI ನಿಫ್ಟಿ ಇಂಡೆಕ್ಸ್ ಫಂಡ್ ಅಂತಿದೆ, ಇನ್ನೂ ಲಿಸ್ಟ್ ಜಾಸ್ತಿ ಇದೆ. ಸೊ ಈ ರೀತಿ ಇಂಡೆಕ್ಸ್ ಫಂಡ್ ಅಂತ ನಿಮಗೆ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಂತ ಕಾಣಿಸಿದ್ರೆ ಓಕೆ ಇದು ಇಂಡೆಕ್ಸ್ ಫಂಡ್ ಅಂತೇಳಿ ನೀವು ಕನ್ಫರ್ಮ್ ಮಾಡ್ಕೊಬೋದು. ಓಕೆನಾ? ಇದರಲ್ಲಿ ರಿಸ್ಕು ಕಮ್ಮಿ, ರಿಟರ್ನು ಒಂದಷ್ಟು ಮೀಡಿಯಮ್ ರಿಟರ್ನ್ ಸಿಗುತ್ತೆ. ಆದರೆ ನಮಗೆ ಬೇಕಾಗಿರೋದು ಸೇಫ್ಟಿ ಇರೋದ್ರಿಂದ ಇಂಡೆಕ್ಸ್ ಫಂಡ್ ಬೆಟರು. ಬೇಸಿಕ್ ಅಂದರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ, ತುಂಬ ಸೇಫ್ಟಿ ಇರುತ್ತೆ. ಇವಾಗ ನೆಕ್ಸ್ಟ್ ಕೊಡೋಣ ಮಿಡ್ ಕ್ಯಾಪ್ ಫಂಡ್ಗೆ. ಮಿಡ್ ಕ್ಯಾಪ್ ಫಂಡ್ ಅಂದರೆ ಮಿಡ್ ಕ್ಯಾಪ್ ನಿಮಗೆ ಹೆಸರು ಹೇಳ್ತದೆ. ಮಿಡ್ ಕ್ಯಾಪ್ ಅಂದರೆ ಮೀಡಿಯಮ್ ಸೈಜ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಮೀಡಿಯಮ್ ಉದಾಹರಣೆಗೆ ಎಕ್ಸೈಡ್ ಕಂಪ್ನಿ ಆಗಿರ್ಬೋದು, MRF ಕಂಪ್ನಿ ಆಗಿರ್ಬೋದು, ಇದನ್ನೆಲ್ಲ ಮಿಡ್ ಕಂಪ್ನಿ ಅಂದರೆ ದೊಡ್ಡದು ಅಲ್ಲ ಸಣ್ಣದು ಅಲ್ಲ, ಮಿಡ್ ಸೈಜ್ ಕಂಪ್ನೀಸ್ ಅಂತ ಹೇಳ್ತಾರೆ. ಓಕೆನಾ? ಇದರಲ್ಲಿ ಎಷ್ಟಪ್ಪ ನೀವು ಬಡ್ಡಿ ಬರುತ್ತೆ ಅಂದರೆ ಗ್ರೋತ್ ಆಗುತ್ತೆ ಅಂತ ಹೇಳಿದ್ರೆ ವರ್ಷ 15ರಿಂದ 18% ಪರ್ ನಮಗೆ ಗ್ರೋತ್ ಆಗುತ್ತೆ. ಇದರಲ್ಲಿ ರಿಸ್ಕು ಜಾಸ್ತಿ ಇರುತ್ತೆ, ಇನ್ಫ್ಲೇಷನ್ ರಿಸ್ಕು ಜಾಸ್ತಿ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಮಿಡ್ ಕ್ಯಾಪ್ ಇರೋದ್ರಿಂದ ತುಂಬ ಮಾರ್ಕೆಟ್ 10% ಬಿದ್ದರೆ ಇದು 15% 20% ಬೀಳೋ ಚಾನ್ಸಸ್ ಇರುತ್ತೆ. ಇದ್ರ ಏನಿದ್ರೂ ನಾನು ಆಮೇಲೆ ಹೇಳ್ತೀನಿ ಎಷ್ಟು ನಿಮಗೆ ನನ್ನ ವಿಡಿಯೋ ಲಾಸ್ಟಲ್ಲಿ ಎಷ್ಟು ವರ್ಷ ಆಗಲೇ ಇನ್ವೆಸ್ಟ್ ಮಾಡಿದ್ರೆ ಮ್ಯೂಚುವಲ್ ಫಂಡಲ್ಲಿ ಲಾಭ ಬರುತ್ತೆ ಅಂತೇಳಿ. ಪಕ್ಕ ಲಾಭ ಬರುತ್ತೆ, 100% ಲಾಭ ಬರಬೇಕು ಅಂದರೆ ಎಷ್ಟು ವರ್ಷ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಓಕೆನಾ? ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ನೀವು ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಮಿಡ್ ಕ್ಯಾಪಲ್ಲಿ ರಿಸ್ಕ್ ಇರುತ್ತೆ ಅಂತ ಹೇಳ್ತಿದ್ದೀನಲ್ಲ, ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ, ಒಂದು 3 ವರ್ಷ ಬಿಟ್ರಿ, ಮಾರ್ಕೆಟ್ ಯಾಕೋ ಚೆನ್ನಾಗಿಲ್ಲ ಅಂದರೆ ಬೆರಿಶ್ ಆಗಿದೆ ಅಂದರೆ ಮಾರ್ಕೆಟು ಮೇಲ್ಗಡೆ ಹೋಗ್ತಾ ಇಲ್ಲ, ಬೀಳ್ತಾನೆ ಇದೆ ಅಂದ್ಕೊಳ್ಳಿ. ಒಂದು 3 ವರ್ಷ ಹಂಗೆ ಬೀಳ್ತಾ ಇದೆ, ನೀವು ಇಟ್ಕೊಂಡಿದ್ದೀರಾ, 3 ವರ್ಷ ಇನ್ವೆಸ್ಟ್ ಮಾಡಿದ್ದೀರಾ. ಸೊ ಇನ್ನೂ ಮಾರ್ಕೆಟ್ ಮೇಲೇ ಹೋಗ್ತಾ ಇಲ್ಲ, ಮೀಡಿಯಮ್ ಸೈಜ್ ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, ಮೇಲ್ಗಡೆ ಹೋಗ್ತಾ ಇಲ್ಲ, 3 ವರ್ಷ ಆಯಿತು, ನಿಮ್ಮ ದುಡ್ಡು 75,000 ಆಯಿತು. 1 ಲಕ್ಷ ಇನ್ವೆಸ್ಟ್ ಮಾಡಿದ್ದು 75,000 ಆಯಿತು. ನೀವೇನು ಮಾಡ್ತೀರಾ? ಮೇಲೇ ಹೋಗ್ತಾ ಇಲ್ಲ ಅಂತೇಳಿ ಫ್ರಸ್ಟ್ರೇಟ್ ಆಗಿಬಿಟ್ಟು ಸೆಲ್ ಮಾಡಿಬಿಡ್ತೀರಾ. 75,000ಕ್ಕೆ ಸೆಲ್ ಮಾಡಿಬಿಡ್ತಾರೆ, 25,000 ಲಾಸ್ ಮಾಡ್ಕೊತೀರಾ. ಆಮೇಲೆ ನೀವು ಅಲ್ಲೇ ಇನ್ನೂ ಒಂದು 7 ವರ್ಷ ಅಲ್ಲೇ ಬಿಟ್ಟಿದ್ರೆ 1,70,000 ಆಗಿಬಿಡುತ್ತೆ. ಏನಕ್ಕೆ ಇದು ಹಿಂಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಯಾವತ್ತು ಮ್ಯೂಚುವಲ್ ಫಂಡಲ್ಲಾಗಲಿ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾದರೆ 1 ವರ್ಷ ಆಗಲೂ 2 ವರ್ಷ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅಬೌವ್ 5 ಇಯರ್ ಅಬೌವ್ ಅಂದರೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿ. 5 ವರ್ಷ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಮ್ಯೂಚುವಲ್ ಫಂಡಲ್ಲಾಗಲಿ ಸ್ಟಾಕ್ ಮಾರ್ಕೆಟಾಗಲಿ ನಿಮಗೆ ಲಾಭ ಜಾಸ್ತಿ ಆಗೋದು. ಇವಾಗ ನಾನು ಇಷ್ಟೇ 5 ವರ್ಷ ಮೇಲೆ ಮಾತ್ರ ಇನ್ವೆಸ್ಟ್ ಮಾಡಿದ್ರೆ ಲಾಭ ಆಗುತ್ತೆ, ಇನ್ನು 1 ವರ್ಷ 2 ವರ್ಷ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗುತ್ತೆ ಅಂತ ಹೇಳಕ್ಕೆ ಬರ್ತಾಯಿಲ್ಲ. ಒಂದೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ 6 ತಿಂಗಳಿಗೆ ನಿಮ್ಮ 6 ಮಂತ್ಸ್ಗೆ ಅಂದರೆ 6 ತಿಂಗಳಿಗೆ ನಿಮ್ಮದು ದುಡ್ಡು ಡಬಲ್ ಆಗ್ಬೋದು. ಯಾಕೆಂದರೆ ನೀವು ಮಾರ್ಕೆಟ್ ಚೆನ್ನಾಗಿದ್ದರೆ 6 ತಿಂಗಳಲ್ಲಿ ವರ್ಷದಲ್ಲಿ ನಿಮ್ಮ ದುಡ್ಡು ಡಬಲ್ ಆಗಿಬಿಡುತ್ತೆ. ಅದೇ ಮಾರ್ಕೆಟ್ ಸರಿಯಿಲ್ಲ ಅಂತ ಹೇಳಿದ್ರೆ ಅದೇ ದುಡ್ಡು ನಿಮ್ಮ 3 ತಿಂಗಳಲ್ಲಿ 1 ಲಕ್ಷ ಇದ್ದಿದ್ದು 70,000 ಆಗ್ಬಿಟ್ಟು 50,000 ಆಗ್ಬಿಡುತ್ತೆ. ಮಾರ್ಕೆಟ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ. ಚೆನ್ನಾಗಿದ್ದರೆ 6 ತಿಂಗಳಲ್ಲಿ ಡಬಲ್ ಆಗುತ್ತೆ. ಆಯಿತಾ? ಚೆನ್ನಾಗಿಲ್ಲ ಅಂದರೆ ಒಂದೇ ತಿಂಗಳು ಮಾರ್ಕೆಟ್ ಹೆಂಗೆ ಕ್ರಾಶ್ ಆಗುತ್ತೆ ಅಂತ ಹೇಳಿದ್ರೆ, ಮೇಲೆ ಹೋಗೋವಾಗ ತುಂಬ ಸ್ಲೋವಾಗಿ ಹೋಗುತ್ತೆ, 1 ವರ್ಷ ಎಲ್ಲ ಮೇಲೆ ಹೋಗುತ್ತೆ, ಕೆಳಗೆ ಬೀಳುವಾಗ ಡಮ ಅಂತ ಬೀಳುತ್ತೆ. ಆಯಿತಾ? 1 ವರ್ಷ ಗ್ರೋ ಆಗೋದು 2 ತಿಂಗಳಲ್ಲಿ ಬಿದ್ದೋಗುತ್ತೆ. ಸೊ ಅದಕ್ಕೆ ಹೇಳೋದು, ಮಾರ್ಕೆಟಲ್ಲಿ ಏನಿದ್ರು 5 ವರ್ಷ ಮೇಲೆ ಮ್ಯೂಚುವಲ್ ಫಂಡ್ ಆದರೆ 5 ವರ್ಷ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಕನ್ಫರ್ಮ್ ಪ್ರಾಫಿಟ್ ಆಗೇ ಆಗುತ್ತೆ ಅಂತ ಒಂದು ನಂಬಿಕೆ ಬರುತ್ತೆ. ಓಕೆನಾ? ಅದಕ್ಕೆ ನೀವು ಎಕ್ಸಾಂಪಲ್ ತೊಗೊಂಡೆ. ಏನು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಈ ರೀತಿ ಲಾಭ ಆಗುತ್ತೆ. ಮಾರ್ಕೆಟ್ ಬಿದ್ದರೂ ತಡ್ಕೋಬೇಕು ನೀವು ಮ್ಯೂಚುವಲ್ ಫಂಡಲ್ಲಿ ಹಂಗೆ. ಯಾಕೆಂದರೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ತಾ ಇರೋದು ಸ್ಟಾಕ್ ಮಾರ್ಕೆಟಲ್ಲಿ ಇಂಡೈರೆಕ್ಟಾಗಿ ನಿಮಗೆ ಗೊತ್ತಿಲ್ಲ ಅಂತೇಳಿ ನೀವು ಸ್ಟಾಕ್ ಬ್ರೋಕರ್ ಕೊಡ್ತಾಯಿದ್ದೀರಾ, ಅಂದರೆ ಫಂಡ್ ಮ್ಯಾನೇಜರ್ ಕೊಡ್ತಾಯಿದ್ದೀರಾ, ನನ್ನ ಇನ್ವೆಸ್ಟ್ ಮಾಡಿ ಗ್ರೋ ಮಾಡು ಅಂತೇಳಿ. ಓಕೆನಾ? ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಅಂದರೆ ನಿಮಗೆ ಸೈಡಲ್ಲಿ ತೋರಿಸುತ್ತೆ. ಮ್ಯೂಚುವಲ್ ಫಂಡಿಗೆ ಅಂತ ಹೋದರೆ ಸೈಡಲ್ಲಿ ತೋರಿಸುತ್ತೆ, ಒಂದು ವರ್ಷದಲ್ಲಿ 30% ಪರ್ ಆ್ಯನಮ್ಗೆ ಗ್ರೋ ಆಗಿದೆ, 25% ಗ್ರೋ ಆಗಿದೆ ಅಂತೇಳಿ ತೋರಿಸ್ತಾ ಇರುತ್ತೆ. ಆ್ಯಕ್ಚುಲಿ ಇದನ್ನು ನೋಡಲೇಬಾರ್ದು ನೀವು. ಇದನ್ನ ನೋಡಿದ್ರೆ ನಾವೇನು ತಿಳ್ಕೊತೀರಿ ಅಂತ ಹೇಳಿದ್ರೆ, ಓಕೆ ನಾನು ಲಾರ್ಜ್ ಕ್ಯಾಪಲ್ಲಿ 15%, 14%, 10% ಅಂತ ಹೇಳ್ತಾ ಇದ್ದೀರಿ. ಇಲ್ಲಿ ನೋಡಿದ್ರೆ 30%, 25% ಇದೆಯಲ್ಲ, ಇಲ್ಲೇ ಇನ್ವೆಸ್ಟ್ ಮಾಡ್ಬೋದಲ್ಲ ಅಂತ ನೀವು ತಿಳ್ಕೊತೀರಾ. ಇದು ಏನು ಅಂತ ಹೇಳಿದ್ರೆ, ಮಾರ್ಕೆಟ್ ಬುಲ್ಲಿಶ್ ಆಗಿದ್ದಾಗ ಎಲ್ಲನೂ ಚೆನ್ನಾಗಿರುತ್ತೆ. ಅದೇ ಮಾರ್ಕೆಟ್ ಬೆರಿಶ್ ಆಗಿದ್ದಾಗ
ಇದು 30 ಇದ್ದಿದ್ದು 5 ಆಗುತ್ತೆ, 10 ಆಗುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಗಮನಿಸ್ಬೇಕು. ನೀವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ನ ನೀವು ನೋಡಲೇಬಾರ್ದು. ಓಕೆನಾ? ರಿಟರ್ನ್ ಇನ್ವೆಸ್ಟ್ ನೋಡಬೇಕು, ಅದು ನೀವು ನೋಡಬಾರ್ದು ಅಂತಲ್ಲ. ಬಟ್ ಈ ಫಿಗರ್ಸ್ ಇದೆಯಲ್ಲ, ಇದು ಇಷ್ಟು ಫಿಗರ್ಸು ಮಾರ್ಕೆಟ್ ತುಂಬ ಸೂಪರಾಗಿದೆ ಅಂದಾಗ ಮಾತ್ರ ಈ ಫಿಗರ್ಸ್ ಬರುತ್ತೆ ನಿಮಗೆ. ಇಲ್ಲ ಮಾರ್ಕೆಟ್ ಚೆನ್ನಾಗಿಲ್ಲ ಅಂತ, ಕಂಡೀಷನ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಫಿಗರ್ಸ್ ಬರೋದಿಲ್ಲ. ಓಕೆನಾ? 30% 25% ನಿಮಗೆ ಅಷ್ಟೊಂದು ರಿಟರ್ನ್ ಕೊಡೋದಿಲ್ಲ. ಅದೇ ಮೊದಲು ಹೇಳ್ದಂಗೆ ನೀವು ಸ್ಟಾರ್ಟ್ ಮಾಡಿಬಿಡ್ತೀರಾ, 3 ವರ್ಷ ಆಗುತ್ತೆ, ಏನು ಗ್ರೋ ಆಗೋಲ್ಲ, ಸೆಲ್ ಮಾಡ್ತೀರಾ, ತಿರ್ಗಿ ಇನ್ನೊಂದಕ್ಕೆ ಜಂಪ್ ಆಗ್ತೀರಾ, ಇನ್ನೊಂದು ಮ್ಯೂಚುವಲ್ ಫಂಡ್ ನೋಡೋಣ ಅಂತ ಜಂಪ್ ಆಗ್ತೀರಾ. ಸೊ ಇದೇ ಥರ ಸ್ಟಾರ್ಟ್ ಮಾಡ್ತೀರಾ, ತಿರ್ಗಿ ಒಂದು 6 ವರ್ಷ 3 ತಿಂಗಳು ನೋಡ್ತೀರಾ, ಇದು ಗ್ರೋ ಆಗ್ತಿಲ್ಲ, ಇನ್ನೊಂದು ಮ್ಯೂಚುವಲ್ ಫಂಡಿಗೆ ಜಂಪ್ ಆಗ್ತೀರಾ. ಹಿಂಗೆ ಮಾಡೋಕ್ಕೆ ಹೋಗ್ಬೇಡಿ. ಲಾಂಗ್ ಟರ್ಮ್ ಒಂದು ಏಮ್ ಇಕ್ಕೊಳ್ಳಿ. ಒಂದು 5 ವರ್ಷ ಮೇಲೆ 10 ವರ್ಷ ಮೇಲೆ ಈ ಮ್ಯೂಚುವಲ್ ಫಂಡಲ್ಲಿ ಸ್ಟಕ್ ಆಗ್ತೀನಿ ಅಂಥೇಳಿ ಒಂದು ಏಮ್ ಇಕ್ಕೊಳ್ಳಿ. ಆಯಿತಾ? ನಾನು ಹೇಳ್ತೀನಿ, ಈ ವಿಡಿಯೋಲ್ಲಿ ಎಂಡಲ್ಲಿ ಹೇಳ್ತೀನಿ ಯಾವ ರೀತಿ ನೀವು ಪ್ಲ್ಯಾನ್ ಮಾಡಬೇಕು, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ನಿಮಗೊಂದು ಐಡಿಯಾ ಕೊಡ್ತೀನಿ. ಓಕೆನಾ? ಇವಾಗ 3ನೇ ನೋಡ್ಬಿಡೋಣ. ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ದುಡ್ಡನ್ನ ಅವರು ಕಾರ್ಡ್ ಥರ ಯೂಸ್ ಮಾಡಿಬಿಡ್ತಾರೆ, ಅಂಡರ್ ಬೈಯರ್ ಆಡ್ಬಿಡ್ತಾರೆ. ಏನಕ್ಕೆ ಅಂತೇಳಿ ಸ್ಮಾಲ್ ಚುಚಿ ಕಂಪ್ನಿಲೆಲ್ಲ ಇನ್ವೆಸ್ಟ್ ಮಾಡ್ತಾರೆ, ತುಂಬ ರಿಸ್ಕ್ ತೊಗೊತಾರೆ. ಫಂಡ್ ಮ್ಯಾನೇಜರ್ಸು ರಿಸ್ಕ್ ತೊಗೊತಾರೆ, ನಿಮ್ಮ ದುಡ್ಡನ್ನ ಜೂಜಾಡೋದ್ರೆ ಆಡಿಸ್ತಾರೆ. ಅಲ್ಲ ಕಣ, ಇಲ್ಲ ಕಣ, ಎಲ್ಲ ಕಣ, ನಮ್ಮ ದುಡ್ಡು ಎಲ್ಲಿ ಬರುತ್ತೆ ಅಂತೇಳಿ. ಆಯಿತಾ? ಸೊ ಸ್ಮಾಲ್ ಕಂಪ್ನೀಸ್ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಮ ದುಡ್ಡನ್ನ ಕಳ್ಕೊಳಕ್ಕೆ ಹೋಗ್ಬೇಡಿ. ಪ್ರಾಫಿಟ್ ಆಗುತ್ತಿಲ್ಲ ಅಂತ ಹೇಳಲ್ಲ, ಯಾಕೆ ಬೇಕು ಅಷ್ಟೊಂದು ರಿಸ್ಕು? ಆಯಿತಾ? ಇದು ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ. ಹಂಗೂ ನಾನು ಇನ್ವೆಸ್ಟ್ ಮಾಡಲೇಬೇಕು, ಈ ಕಂಪ್ನಿ ಪ್ರಾಫಿಟ್ ಆಗೇ ಆಗುತ್ತೆ, ಸ್ಮಾಲ್ ಸೈಜ್ ಕಂಪ್ನಿ ಪ್ರಾಫಿಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ 10 ರೂಪಾಯಿ ಇದ್ದರೆ 1 ರೂಪಾಯಿ 2 ರೂಪಾಯಿ ಮಾತ್ರ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿ. ಓಕೆನಾ? ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಸ್ಮಾಲ್ ಕಂಪ್ನೀಸಲ್ಲಿ, ಅಂದರೆ ಸ್ಮಾಲ್ ಕ್ಯಾಪ್ ಫಂಡ್ಸಲ್ಲಿ. ಓಕೆನಾ? ಸೊ ಇವಾಗ ನಾನು ಇಷ್ಟು ಹೇಳಿದೆ, ನಾನು ನಿಮ್ಗೆ ಒಂದು ಸಜೆಷನ್ ಕೊಟ್ಬಿಡ್ತೀನಿ. ಏನು ಅಂತ ಹೇಳಿದ್ರೆ, ನೀವೇನು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿದ್ರೂ 5 ವರ್ಷಕ್ಕೆ ಮೇಲೇ ಇನ್ವೆಸ್ಟ್ ಮಾಡಿ. 5 ವರ್ಷಕ್ಕೆ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅದರಲ್ಲಿ ನೀವು ಡಿವೈಡ್ ಮಾಡ್ಕೊಳ್ಳಿ. 60% ಲಾರ್ಜ್ ಕ್ಯಾಪ್ ಫಂಡಲ್ಲಿ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ, 60% ಲಾರ್ಜ್ ಕ್ಯಾಪ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ, ಇನ್ನು 30% ಮಿಡ್ ಕ್ಯಾಪ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ, ಇನ್ನು 10% ಸ್ಮಾಲ್ ಕ್ಯಾಪ್. ನೀವು ಹೋದ್ರೆ ಹೋಗಿ, ಇಲ್ಲಾಂದರೆ ಇದನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟು ಇಲ್ಲೇ 65% ಮತ್ತು 35% ಇನ್ವೆಸ್ಟ್ ಮಾಡಿ. ಮಿಡ್ ಕ್ಯಾಪಲ್ಲಿ, ಲಾರ್ಜ್ ಕ್ಯಾಪಲ್ಲಿ ಇಲ್ಲಿ ಈ 2ರಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಿ. ಇದು ನೀವು ಚಾನ್ಸ್ ಬೇಕಂದರೆ ನೀವು ಅದಕ್ಕೆ ತೊಗೊತೀರಾ ಅಂತ ಹೇಳಿದ್ರೆ ಅಲ್ಲಿ ಇನ್ವೆಸ್ಟ್ ಮಾಡಿ ಒಂದು 10%ನ. ಓಕೆನಾ? ಇವಾಗ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಜಸ್ಟ್ ಇವಾಗ ಮ್ಯೂಚುವಲ್ ಫಂಡಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ವೆಸ್ಟ್ ಮಾಡೋಕ್ಕೆ ಅಂತ ಹೇಳಿದ್ರೆ ಇಂಡೆಕ್ಸ್ ಫಂಡಲ್ಲಿ ಸ್ಟಾರ್ಟ್ ಮಾಡಿ, ಬೆಸ್ಟು. ಯಾಕಂದರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇಂಡೆಕ್ಸ್ ಫಂಡ್ ಇನ್ವೆಸ್ಟ್ ಮಾಡಿದ್ರೆ ರಿಸ್ಕು ಕಮ್ಮಿ ಇರುತ್ತೆ, ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ತೊಗೊತೀರಾ. ಓಕೆ, ನಾನು ದುಡ್ಡು ಹಾಕಿದ್ದೀನಲ್ಲ, ನೀವು ರೆಗ್ಯುಲರಾಗಿ ಮಾನಿಟರ್ ಮಾಡ್ತಾ ಹೋಗ್ತೀರಾ. ಓಕೆ, ಯಾವ ರೀತಿ ಗ್ರೋ ಆಗುತ್ತೆ, ಯಾವ ರೀತಿ ಗ್ರೋ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ನೀವು ಒಂದ್ಸರಿ ಎಕ್ಸ್ಪರ್ಟ್ ಆದಮೇಲೆ ಓಕೆ, ಆಮೇಲೆ ನೀವು ಮಿಡ್ ಕ್ಯಾಪಲ್ಲನ್ನು ಹಾಕ್ಕೊಳ್ಳಿ, ಮೀಡಿಯಮ್ ಕ್ಯಾಪಲ್ಲನ್ನು ಹಾಕ್ಕೊಳ್ಳಿ. ಎಕ್ಸ್ಪರ್ಟ್ ಆದಮೇಲೆ ಚೆನ್ನಾಗಿ ಓಕೆ, ಮಾರ್ಕೆಟ್ ಕಂಡೀಷನ್ ಅರ್ಥ ಆಯಿತು ನನಗೆ ಅಂತ ಆದಮೇಲೆ ನೀವು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡನ್ನು ಹೋಗಿ, ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡನ್ನು ಹೋಗಿ. ಓಕೆ, ಲಾಸ್ಟಾಗಿ ಹೇಳ್ತಾರಲ್ಲ, ಮ್ಯೂಚುವಲ್ ಫಂಡ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್ ಅಂತ. ಇದು ನಿಜಾನೇ. ಯಾವುದೇ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರೂ ಮಾರ್ಕೆಟ್ ಕಂಡೀಷನ್ ಮೇಲೇ ನಿಂತಿರುತ್ತೆ. ಮಾರ್ಕೆಟ್ ಯಾವ ರೀತಿ ಮೇಲೆ ಹೋಗುತ್ತೋ ಕೆಳಗಡೆ ಹೋಗುತ್ತೋ ಅದ್ರ ಮೇಲೇ ನಿಮ್ಮ ಮ್ಯೂಚುವಲ್ ಫಂಡು ಸಹ ರಿಟರ್ನ್ ಕೊಡುತ್ತೆ, ಅಂದರೆ ಗ್ರೋ ಆಗುತ್ತೆ. ಓಕೆನಾ? ಸೊ ಇದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಸೊ ಇದೇ ಥರ ಫಾರ್ ಮೋರ್ ಇನ್ಫಾರ್ಮೇಷನ್ಗೆ, ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಕೊಡಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನೋಡೋದಕ್ಕೆ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಬಾಯ್, ಥ್ಯಾಂಕ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಒಂದು ಕೊಟ್ಬಿಡಿ. ಹೇಳ್ತಾ ಬಾಯ್, ಟೇಕ್ ಕೇರ್, ಬಾಯ್.